ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ ತಗೊಳ್ಳಿ, ಜ್ಯೂಸ್ ಕುಡೀರಿ. ಮಾಧವರೇ, ನೀವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನಂಗೆ ಜ್ಯೂಸ್ ಬೇಡ. ಜ್ಯೂಸ್ ಬೇಡವಾ? ಹಾಗಾದರೆ ಬಿಡೋರು ಯಾರು? ನೋಡಿ, ನೀವೀಗ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ, ಹೊಟ್ಟೆ ತೊಳ್ಸುತ್ತೆ, ವಾಂತಿ ಆಗುತ್ತೆ ಅಂತ ಏನೂ ತಿಂತಾ ಇಲ್ಲ. ಕಡೆ ಪಕ್ಷ ಜ್ಯೂಸ್ ಆದರೂ ಕುಡಿಬೇಡವಾ? ದೇಹಕ್ಕೆ ಶಕ್ತಿ ಎಲ್ಲಿಂದ ಬರುತ್ತಿಲ್ಲ ಅಂದರೆ ನೋಡಿ, ಈಗಾಗಲೇ ನೀವು ಎಷ್ಟು ವೀಕ್ ಆಗಿದ್ದೀರಾ. ಇಲ್ಲ ಮಾಧವ್ ಅವರೇ, ನನಗೇನು ತಿನ್ನಬೇಕು ಅಂತನೋ ಕುಡಿಬೇಕು ಅಂತನೋ ಅನ್ನಿಸ್ತಾನೆ ಇಲ್ಲ. ಅನ್ನಿಸ್ತಿದ್ರೂ ಪರವಾಗಿಲ್ಲ, ನೀವೀಗ ಜ್ಯೂಸ್ ಕುಡಿಲೇಬೇಕು. ಈ ಟೈಮಲ್ಲಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಅದರಿಂದ ಏನು ಪ್ರಯೋಜನ ಮಾಧವ್ ಅವರೇ? ನನ್ನ ಆರೋಗ್ಯ ಎಷ್ಟೇ ಚೆನ್ನಾಗಿದ್ರು ಒಂದು ಜೀವನ ನನ್ನಿಂದ ಉಳಿಸ್ಕೊಳಕ್ಕಾಗ್ತಿಲ್ಲ ಅಂದಮೇಲೆ ನಾನು ಏನೇ ತಿಂದ್ರು ಏನೇ ಕುಡಿದ್ರು ಅದೆಲ್ಲ ವ್ಯರ್ಥ ತಾನೆ. ನೀವಿನ್ನೂ ಅದೇ ಯೋಚನೆಯಲ್ಲಿದ್ದೀರಾ? ನೋಡಿ ತುಳಸಿಯವರೇ, ಅದು ಯಾವುದು ನಮ್ಮ ಕೈಲಿಲ್ಲ. ಆಗಲ್ಲ. ಹಾಗೇನಾದ್ರೂ ಆದರೂ ಅದ್ರ ಬಗ್ಗೆ ಚಿಂತೆ ಇಲ್ಲ. ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ವಾ? ಸಾಧ್ಯನೇ ಇಲ್ಲ ತುಳಸಿಯವರೇ. ನಿಮ್ಗೇನಾದರೂ ಆಗುತ್ತೆ ಅಂತಂದರೆ ನಿಮಗೆ ಚಿಂತೆ ಇಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನೇ ಜೀವ ಅಂತ ಅಂದ್ಕೊಂಡಿರೋ ನಮಗೆ ಜೀವನೇ ಹೋದಾಗ ನನ್ನ ಮಕ್ಕಳಿಗೂ ಇದು ತುಂಬ ಇಷ್ಟ ಆಯಿತು. ಅದಕ್ಕೆ ಸುಮತಿ ಆವಾಗವಾಗ ಮಾಡಿಕೊಡ್ತಾ ಇದ್ಲು. ನಿಮ್ಮನ್ನು ಬಿಟ್ಟು ನನಗೆ ಒಬ್ಬನಿಗೆ ತಿನ್ನೋಕ್ಕೆ ಮನಸ್ಸಾಗ್ತಿಲ್ಲ. ತಗೊಳ್ಳಿ, ನೀವು ಅಂತೀನಿ. ಆದರೂ ನೀವು ಕೊಡ್ತಾ ಇದ್ದೀರಾ ಅಂದಮೇಲೆ ಬೇಡ ಅನ್ನೋಕ್ಕಾಗ್ತಿಲ್ಲ. ಓಹೋ, ಹಾಗಾ? ನಿಮ್ಗೆ ಎಷ್ಟು ಇಷ್ಟ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣ್ತಿದೆ. ನನಗೆ ಹುಳಿ ತಿನ್ನಬೇಕು ಅನ್ನಿಸ್ತಾ, ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇದನ್ನು ಮಾಡ್ಕೋತಾ ಇದ್ದೆ. ಆದರೆ ಅಷ್ಟರಲ್ಲಿ ಪೂರ್ಣಿ ಬಂದ್ಬಿಟ್ಲು. ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಗ ಅವಳೇ ಹೇಳಿದ್ಲು, ಅವಿಗೆ ಇದು ತುಂಬ ಇಷ್ಟ ಅಂತ. ಆಗ ನನಗೆ ತುಂಬ ಸಮಾಧಾನ ಆಯಿತು. ಆಮೇಲೆ ಮನೆಯವ್ರಿಗೆ ಎಲ್ರಿಗೂ ಮಾಡಿದೆ. ಎಲ್ಲರೂ ಎಷ್ಟು ಖುಷಿಯಿಂದ ತಿಂದರು ಗೊತ್ತಾ? ಎಂಥ ಮಗುವಿನ ಮನಸ್ಸು ತುಳಸಿಯವರೇ ನಿಮ್ಮದು. ಭಗವಂತ, ಇವ್ರ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳೋ ಧೈರ್ಯನ ನೀನೇ ಕೊಡಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.